ಕಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ಶ್ರೇಯಸ್ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷಪ್ಪ ಅಂತಂದರೆ, ಈ 26ಗೆ ನನ್ನ ಮಗಳಿಗೆ 6 ಮಂತ್ ಕಂಪ್ಲೀಟ್ ಆಯಿತು. ಹಾಗಾಗಿ ಮನೇಲಿ ಅವಳಿಗೆ ಫೋಟೋಶೂಟ್ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಮಂತಿಂದನೂ ಮಾಡ್ತಾಯಿದ್ದೀನಿ, ಬಟ್ ಈ ಮಂತು ಸ್ವಲ್ಪ ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅವಳಿಗೆ ಮಲಗಿದ್ದಾಳೆ, ಎದ್ದ ಮೇಲೆ ರೆಡಿಯಾಗಿ ಫೋಟೋಶೂಟ್ ಮಾಡಬೇಕು. ಜೊತೆಗೆ ನಾನು ಅವಳಿಗಂತ ಕೆಲವೊಂದಿಷ್ಟು ಮೀಶೋ ಪ್ರಾಡಕ್ಟ್ನ ತರಿಸಿದ್ದೆ. ಅಂದರೆ ಕೆಲವೊಂದಿಷ್ಟು ಅವಳಿಗೆ ಯೂಸ್ ಆಗುವಂಥ ಎಲ್ಲ ಮಕ್ಕಳಿಗೆ ಯೂಸ್ ಆಗುವಂಥ ಮೀಶೋ ಪ್ರಾಡಕ್ಟ್ನ ತರಿಸಿದ್ದೆ. ನಿಮಗೆ ಒನ್ ಬೈ ಒನ್ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ಅವಳಿಗೆ ರೆಡಿ ಮಾಡಿದ್ದೀನಿ, ಇನ್ನೇನು ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗಿಬೇಕಷ್ಟೇ. ಬಾಯ್. ಹಾಯ್ ಮಾಡಿ. ಹಾಯ್. ಇವಾಗ ಸಂಜೆ 7 ಗಂಟೆ, ಹಾಗಾಗಿ ಚಳಿ ಇರೋದ್ರಿಂದ ಅವಳಿಗೆ ಟೋಪಿ ಬೇರೆ ಹಾಕ್ತಿದ್ದೀನಿ. ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು, ಚೆನ್ನಾಗಿ ಬಂದಿದೆ ಅಲ್ಲಮ್ಮ. ಇವಾಗ ಚಳಿ ಮತ್ತು ಮಳೆಗಾಲ ಇರೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫುಲ್ ಸ್ಲೀವ್ ಬಟ್ಟೆ ತೊಗೊಂಡ್ರೆ. ನಾನು ಕಾಂಬೋ ಸೆಟ್ಟಲ್ಲಿರೋ ಫುಲ್ ಸ್ಲೀವ್ ಬಟ್ಟೆ ತೊಗೊಂಡಿದ್ದೆ. ಇದು ಪಿಂಕ್, ಆಮೇಲೆ ಇದು ಗ್ರೀನು, ಇನ್ನೊಂದು ಇದು ಲೈಟ್ ಆರೆಂಜ್ ಕಲರ್. ಇದು ಯಾವ ಥರ ಫುಲ್ ಇರೋದಂದರೆ ನೋಡಿ, ಇದ್ರದ್ದು ಫೋಟೋ ಹಾಕಿರ್ತೀನಿ ಸೈಡಲ್ಲಿ. ನಾನಿದನ್ನು ಈ 3 ಸೆಟ್ಟಿಗೆ 250 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಬಟ್ಟೆ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿದೆ, ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಆರಾಮಾಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಇದೆ, ಆಲ್ರೆಡಿ ನಾನು ಕ್ಯೂರಿಯಾಸಿಟಿಗೆ ಮೊದಲೇ ಓಪನ್ ಮಾಡಿ ನೋಡ್ತೀನಿ ಎಲ್ಲ. ಮತ್ತು ಇದು ನಾನು ಇದನ್ನು ಕೂಡ ಮೀಶೋದಿಂದನೇ ಮಾಡಿದ್ದೆ. ಕೆಲವೊಂದಿಷ್ಟನ್ನು ನಾನು ಫ್ಲಿಪ್ಕಾರ್ಟಿಂದನೂ ತರಿಸ್ಕೊಂಡಿದ್ದೀನಿ. ಇದು ನಾನು ಅವಳಿಗೆ ಆಚೆ ಹೋದಾಗ ಉಟ್ಕೊಳ್ಳೋಕೆ ಇರಲಿ ಅಂತ ತೊಗೊಂಡಿದ್ದು. ಸ್ವಲ್ಪ ದೊಡ್ಡದಾಗಿದೆ ಮತ್ತು ಸಾಫ್ಟಾಗಿದೆ, ನೋಡೋಕೆ ಕೂಡ ಕ್ಯೂಟಾಗಿದೆ, ನಂಗೆ ಇಷ್ಟ ಆಯಿತು. ಇದರ ಪ್ರೈಸ್ ಬಂದು ಇಲ್ಲಿಲ್ಲ, ನಾನು ನೋಡಿ ಹಾಕಿರ್ತೀನಂತೆ. ಇದನ್ನು ಕೂಡ ನಾನು 200 ಮೇಲೇ ಕೊಟ್ಟು ತೊಗೊಂಡಿರೋದು, ಜಾಸ್ತಿ ಪ್ರೈಸ್ಗಳಲ್ಲ ಇದು. ಇದನ್ನು ಕೂಡ ನಾನು ಮೀಶೋದಿಂದ ತರ್ತೀನಿ. ಇವು ಕೂಡ ನನ್ನ ಮಗುಗೆ ಆಚೆ ಹೋದಾಗ ಎತ್ಕೊಂಡು ಹೋಗೋದಕ್ಕಂತಲೇ ತರಿಸಿರೋದು. ಆ್ಯಕ್ಚುಲಿ ಇದು ಕಾಂಬೋ ಆಫರಲ್ಲಿತ್ತು, ಹಾಗಾಗಿ ನಾನು ತರಿಸಿದೆ. ಇದು ಇನ್ನೊಂದು ಕಲರ್ ಇದೆ, ಅದನ್ನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಇದನ್ನು ಆಚೆ ಹೋದಾಗ ಉಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋಗಿ ತೊಗೊತೀವಿ ಅಂದರೆ ಇದು ಏನಿಲ್ಲ ಅಂದರೂ 150 ಈ ಥರ ಕೊಡ್ತಾರೆ. ಕಾಂಬೋ ಆಫರಲ್ಲಿ ತೊಗೊಂಡ್ರೆ ನಮಗೆ 3-4 ಸೆಟ್ ಬರುತ್ತೆ. ಅದು ಆಲ್ಮೋಸ್ಟ್ ಆಗಿ 300 ಒಳಗಡೆ ನಮ್ಗೆ ಸಿಗುತ್ತೆ, ಆರಾಮಾಗಿ ಬೈ ಮಾಡ್ಬೋದು. ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಸಾಫ್ಟಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ ಮತ್ತು ಸೈಜ್ ಆಪ್ಷನ್ ಕೂಡ ಇದೆ, ನೀವು ಆರಾಮಾಗಿ ಬೈ ಮಾಡ್ಬೋದು. ಇದನ್ನು ನಾನು ನನ್ನ ಮಗಳಿಗೆ ಹೊರಗಡೆ ನಾನು ಮಲಗಿದಾಗ ಹಾಕಿಬಿಟ್ಟು ಕೆಳಗಡೆ ಹಾಕಿಬಿಟ್ಟು ಹಾಕೋಣ ಅಂತ ಕಳಿಸಿದ್ದೆ. ಇದು ಮಿನಿ ಬೆಡ್, ಮಿನಿ ಬೆಡ್. ತುಂಬ
ಚೆನ್ನಾಗಿ ಬಂದಿದೆ ಬಟ್ಟೆ ಮಾತ್ರ. ಸಾಫ್ಟ್ ಆಗಿದೆ. ಜೊತೆಗೆ 2 ಸೈಡಲ್ಲಿರೋದು ಕೂಡ ಕೊಟ್ಟಿದ್ದಾರೆ. ಬಟ್ಟೆ ಜೊತೆಗೆ ಒಂದು ಸ್ಮಾಲ್ ದಿಂಬು ಕೂಡ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿ. ಇದು ಪ್ರೈಸ್ ಕೂಡ ನಾನು 270 ಈ ಥರ ಕೊಟ್ಟು ತೊಗೊಂಡಿದ್ದೆ. ನಾನು ಅದನ್ನು ಕೂಡ ನಿಮಗೆ ಲಿಂಕ್ ಹಾಕಿರ್ತೀನಿ. ಸೈಡಲ್ಲಿ ಕೂಡ ಫೋಟೋ ಕೂಡ ಹಾಕಿರ್ತೀನಿ. ನೀವು ಆರಾಮಾಗಿ ಬೈ ಮಾಡ್ಬೋದು. ಇನ್ನೇನು ಅತ್ತೆ ಮತ್ತು ಅಕ್ಕ ಬರ್ತಿದ್ದಾರೆ. ಅವ್ರು ಬಂದಮೇಲೆ ಪಾಪುಗೆ ರೆಡಿ ಮಾಡಿ ಫೋಟೋ ತೆಗೆದ್ರೆ ಮುಗೀತು. ಬನ್ನಿ. ಅವರು ನಮ್ಮ ಹಸ್ಬೆಂಡ್ ಇಲ್ಲ, ಅವ್ರ ಕಡೆ ಹೋಗಿದ್ದಾರೆ. ಬರಲ್ಲ, ನೀವು ಫೋಟೋ ತೆಗೀರಿ ಅಂತ ಹೇಳಿದ್ರು. ಹಾಗಾಗಿ ನಾನೇ ರೆಡಿ ಮಾಡಿ ಫೋಟೋ ತೆಗಿತಾ ಇದ್ದೀನಿ. ಬನ್ನಿ. ತೊಟ್ಲಲ್ಲಿ ಎದ್ದು ಏನು ಮಾಡ್ತಿದ್ದೀರಿ ನೀವು? ಅಳ್ತಿದ್ದೀರೇನ್ರಿ? ಅಳ್ತಿದ್ದೀರೇನ್ರಿ ನೀವು? ಅಳ್ತಿದ್ದೀರೇನ್ರಿ ಎದ್ಬಿಟ್ಟ? ಹಾಂ, ಸ್ವಲ್ಪ ವೆರೈಟಿಯಾಗಿ ರೆಡಿ ಮಾಡಿ ಫೋಟೋ ತೆಗಿಬೇಕು ಅಂದ್ಕೊಂಡೆ. ನಾನು ಆರ್ಡ್ರ್ ಮಾಡಿದ್ದು ಕೆಲವೊಂದು ಪ್ರಾಡಕ್ಟ್ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ರೆಡಿ ಮಾಡಿ ಫೋಟೋ ತೆಗ್ದೆ. ಅದ್ಯಾ ಏನದು? ನೋಡ್ತಿದ್ದಾಳೆ ಅಲ್ಲಿ. ಆ ಥರ ಬೆಳಕು ಬಂದರೆ ಎಷ್ಟು ಜೋರಾಗಿ ಕಂಡುಬಿಡ್ತಾರೆ. ಜಾಸ್ತಿ ಬೆಳಕು ಬಂದರೆ ನೋಡಿ ಆಗುತ್ತೆ. ಅದು ಗೊಂಬೆ ಕಂಡಾಗ ಹೆಂಗೆ ಎಗರಾಟ ನೋಡಿ. ಈಗ ಕೂರಿಸ್ಬೇಕಾ? ಅಲ್ಲಿ ಮಲಗಿಸ್ಬೇಕು. ಎಲ್ಲಿ ಅವ್ರು ಇನ್ನೂ ಬಂದೇ ಇಲ್ಲ. ಮಕ್ಕಳು ಮನೇಲಿದ್ದರೆ ಏನೋ ಒಂಥರ ಖುಷಿ ಅಲ್ವಾ? ಸಂಭ್ರಮ ಪಡೋಕ್ಕೆ ರೀಸನ್ನೇ ಬೇಕಾಗಿಲ್ಲ ಅನಿಸುತ್ತೆ. ದೊಡ್ಡದಾಗುತ್ತೆ ಅನ್ಸುತ್ತೆ. ಇಲ್ಲ, ಕರೆಕ್ಟಾಗಿ ಇನ್ನೂ 1 ತಿಂಗಳವರೆಗೂ ಆಗ್ತದೆ. ನನಗಂತೂ ದಿನ ಹೇಗೆ ಕಳಿಯತ್ತಂತಲೇ ಗೊತ್ತಾಗಲ್ಲ. ಅವಳು ನೋಡ್ಕೊಂಡಿರೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಏನಮ್ಮ ಏನದು? ಫೋಟೋ ಎಲ್ಲ ತೆಗ್ದಾದ್ಮೇಲೆ ಅದರಲ್ಲೇ ಬಿದ್ದು ಒದ್ದಾಡಿಕೊಂಡು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಆಟ ಆಡ್ತಾ ಇದ್ದಾಳೆ. ಏನಿದು ಬಿದ್ದು ಹೊರಳಾಡ್ತಿದ್ಯಾ? ಅಯ್ಯೋ ಅದ್ಯಾ ಇಲ್ಲಿ ಬಂಗಾರಿ ಏನು ಮಾಡ್ತಿದ್ದೀರಿ? ಏನಿದೆ? ಎಲ್ಲ ಅದರಲ್ಲೇ ಬಿದ್ದು ಅದರಲ್ಲೇ ಓಡಾಡ್ತಾವಳೆ. ಏನಿದು ಮಾಡೋದು? ನೀವು ಮಾಡೋದು ಏನ್ರಿ ಇದು? ನೀವು ಮಾಡೋದ ನೀವು ಮಾಡೋದು ಏನ್ರಿ ಇದು? ನೀವು ಮಾಡೋದು ಗುಬ್ಬಿ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.